ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರೋವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಹೆಸರು ಶೈಲಜಾ ಅಂತೇಳ್ಬಿಟ್ಟು, ವಯಸ್ಸು 34 ವರ್ಷ ಕಂಪ್ಲೀಟ್ ಆಗಿದೆ. ಊರು ಗದಗ ಭಾಗದವಳು. ಜೀವನ ತುಂಬಾ ಬಡತನ ಇದೆ ಅಂತೇಳಿ ತಿಳಿಸಿದ್ದಾಳೆ. ಇನ್ನು ಯಜಮಾನರು 80 ಕುರಿಗಳನ್ನು ಸಾಕಿದ್ದಾನೆ. ಬೆಳಿಗ್ಗೆ ಹೋದರೆ ಸಂಜೆ ಬರುತ್ತಾರೆ, ಅಲ್ಲಿಯ ತನಕ ಮನೆಯಲ್ಲಿ ಒಂಟಿಯಾಗಿರುತ್ತೇನೆ ಅಂತೇಳಿ ಹೇಳಿರೋದು. ಬೈಕ್ಗೆ ಗೆಳೆತನ ಮಾಡಿ ತೂತು ದೆಂಗೂರು ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿ ಇರುವ ಸೆಕೆಂಡ್ ಹ್ಯಾಂಡ್ ಹ್ಯುಂಡೈ ಸ್ಯಾಂಟ್ರೋ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಗಂಡ ಮನೆಯಲ್ಲಿ ಇಲ್ಲದಾಗ ಮಸಾಜ್ ಮಾಡಬೇಕು ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾಳೆ. ಮೊದಲನೇದು, ಬೇರೆ ಕಡೆ ವರೋಪಚಾರ ಜಾಸ್ತಿ ಕೇಳಿದ್ರಿಂದ ಕುರಿಗಾಯಿ ಸೋದರ ಮಾವನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಅಂತೇಳಿ ಹೇಳಿರೋದು. ಎರಡನೇದು, ಮಾವ ನನ್ನನ್ನು ಕೇವಲ ಅಡುಗೆ ಮಾಡೋದಕ್ಕೆ ಜೊತೆಗೆ ಕೈಯೋದಕ್ಕೆ ಬಳಸುತ್ತಾನೆ. ಯಾವುದೇ ರೀತಿಯಾದ ಪ್ರೀತಿ ಸಿಗುತ್ತಿಲ್ಲ, ಹಾಗಾಗಿ ಗಂಡ ಇಲ್ಲದಾಗ ಪ್ರೀತಿ ಕೊಡೋವರು ಬೇಕು ಅಂತೇಳಿ ಇದಿಷ್ಟು ಗಂಡ ಮನೆಯಲ್ಲಿ ಇಲ್ಲದಾಗ ತೂತಿಗೆ ಮಸಾಜ್ ಮಾಡಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಇನ್ನು ಈ ಥರ ಗುಣ ಇರುವ ಗಂಡಸರು ಬೇಕು ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವಳೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ಕೈಯಲ್ಲಿ ಒಂದು ಬೈಕ್ ಇದ್ದರೆ ಮನೆಗೆ ಬಂದು ಹೋಗೋದಕ್ಕೆ ತುಂಬಾ ಉಪಯೋಗಕ್ಕೆ ಬರುತ್ತೆ, ಇದೊಂದು ನೆನಪಿರಲಿ. ಎರಡನೇದು, ದುಡ್ಡಿನ ಮೇಲೆ ವ್ಯಾಮೋಹ ಇರೋರು ಬೇಡ. ಮೂರನೇದು, ಗಂಡ ಮನೆಯಲ್ಲಿ ಇಲ್ಲದಾಗ ಮಾತ್ರ ಬಂದು ಹೋಗೋದು ಮಾಡಬೇಕು. ನಾಲ್ಕನೇದು, ಚೆನ್ನಾಗಿ ಪ್ರೀತಿ ಮತ್ತು ಸುಖ ಕೊಟ್ಟರೆ ದಿನ ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ಫ್ರೆಂಡ್ಸ್, ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿದ್ದಾಳೆ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ನು ಫೈನಲ್ ಆಗಿ ಇವರ ಬಳಿರುವ ಹ್ಯುಂಡೈ ಸ್ಯಾಂಟ್ರೋ ಸೆಕೆಂಡ್ ಹ್ಯಾಂಡ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಇದರ ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು ಮೇ 2010 ಮಾಡಲ್ ಅಂತೇಳಿ ತಿಳಿಸಿದ್ದಾಳೆ. ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಇದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 78,000 ಕಿಲೋಮೀಟರ್ ರನ್ ಆಗಿದೆ. RTO ನ್ಯೂ ಡೆಲ್ಲಿ ಅಂತೇಳಿ ತಿಳಿಸಿದ್ದಾಳೆ. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1086 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರೋದು. ಈ ಒಂದು ಕಾರನ್ನು ಕುರಿಗಳನ್ನು ಸಾಗಿಸೋದಕ್ಕೆ ಮತ್ತು ಮರಿಗಳನ್ನು ಮಾರ್ಕೆಟ್ಗೆ ತೆಗೆದುಕೊಂಡೋಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತೇಳಿ ತಿಳಿಸಿರೋದು. ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಪರ್ಸ್ನಲ್ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು. ಹಾಗೆ ಹೊಸದಾಗಿ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿಯಾದ ಹಲವಾರು ಪ್ರೊಫೈಲ್ ಬರುತ್ತೆ, ಅದರಲ್ಲಿ ಒಂದನ್ನು ಖಂಡಿತವಾಗಿ ಸೆಟ್ ಮಾಡ್ಕೊಳ್ಬಹುದು.